ಮೂಡ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚರ್ಚೆಗೆ ಆಗ್ರಹಿಸಿ ಬಿಜೆಪಿ ಪ್ರತಿಭಟಿಸ್ತಾ ಇದೆ. ಮೂಡ ಹಗರಣ ಚರ್ಚೆಗೆ ಅವಕಾಶವನ್ನ ಕೊಡಬೇಕಾಗಿತ್ತು. ಇದು ಕಾಂಗ್ರೆಸ್ ಪಾಳೆಯದಲ್ಲಿ ಶುರುವಾದಂತಹ ಬಿಸಿ ಚರ್ಚೆ. ಅವರು ಕೇಳ್ದಂಗೆ ಮೂಡ ಹಗರಣ ಚರ್ಚೆಗೆ ನಾವು ಅವಕಾಶವನ್ನ ಕೊಡಬೇಕಾಗಿತ್ತು. ಕಾಂಗ್ರೆಸ್ ಪಾಳೆಯದಲ್ಲಿ ಬಿಸಿ ಚರ್ಚೆ ಇದೀಗ ಶುರುವಾಗಿದೆ. ಈ ಸಂಬಂಧಪಟ್ಟಂಗೆ ಚರ್ಚೆ ಮಾಡಿದ್ರೆ ಮೈತ್ರಿ ನಾಯಕರ ಬಂಡವಾಳ ಗೊತ್ತಾಗ್ತಾ ಇತ್ತು. ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ಬಂಡವಾಳ ಬಯಲು ಮಾಡಬಹುದಾಗಿತ್ತು. ನಾವು ಚರ್ಚೆಗೆ ಅವಕಾಶವನ್ನ ನೀಡಬೇಕಾಗಿತ್ತು ಅಂತ ಬಿಸಿ ಚರ್ಚೆಗಳಾಗ್ತಾ ಇದೆ ಕಾಂಗ್ರೆಸ್ ಪಾಳೆಯದಲ್ಲಿ. ಸೈಟ್ ಪಡೆದ ವಿಪಕ್ಷದವರ ಮಾಹಿತಿ ಸದನಕ್ಕೆ ಹೇಳಬಹುದಾಗಿತ್ತು. ಆ ಬಗ್ಗೆ ಕೂಡ ಒಂದಿಷ್ಟು ಮಾಹಿತಿ ಸದನಕ್ಕೆ ಗೊತ್ತಾಗ್ತಾ ಇತ್ತು. ಅವರ ಬಂಡವಾಳ ಬಯಲು ಮಾಡಬಹುದಾಗಿತ್ತು. ಬಿಜೆಪಿ ಮೂಡ ಹಗರಣದ ಲಾಭ ಪಡೆದುಕೊಳ್ತಾ ಇದೆ ಅಂತ ಚರ್ಚೆಗಳಾಗ್ತಾ ಇದೆ. ಕಾಂಗ್ರೆಸ್ ಪಾಳೆಯದಲ್ಲಿ ಆಗ್ತಾ ಇರುವಂತಹ ಚರ್ಚೆ ಇದು. ಯಾಕೆ ಚರ್ಚೆಗೆ ಅವಕಾಶ ಮಾಡಿ ಕೊಡ್ಲಿಲ್ಲ ಅಂತ ಕೈ ಶಾಸಕರ ಚರ್ಚೆ. ಕಾಂಗ್ರೆಸ್ ಪಾಳೆಯದಲ್ಲಿ ಚರ್ಚೆಗೆ ಅವಕಾಶವನ್ನ ಕೊಟ್ಟು ಬಿಜೆಪಿ ಮೇಲೆ ಅಟ್ಯಾಕ್ ಮಾಡಬಹುದಾಗಿತ್ತು. ಅದರಲ್ಲಿ ಕೆಲವೊಂದಿಷ್ಟು ನಾಯಕರ ಕೈವಾಡ ಇದೆ. ಅವರದ್ದು ಕೂಡ ಸೈಟ್ ಪಡೆದ ವಿಚಾರಗಳು ಸದನಕ್ಕೆ ಗೊತ್ತಾಗ್ತಾ ಇತ್ತು. ನಾವು ಚರ್ಚೆಗೆ ಅವಕಾಶವನ್ನ ಕೊಡಬೇಕಾಗಿತ್ತು. ಆಗ ಬಿಜೆಪಿ ಮತ್ತು ಜೆಡಿಎಸ್ನಲ್ಲಿದ್ದಂತಹ ಅಂಥ ನಾಯಕರ ಮಾಹಿತಿ ಸದನಕ್ಕೆ ಗೊತ್ತಾಗ್ತಾ ಇತ್ತು. ಚರ್ಚೆಗೆ ಯಾಕೆ ಅವಕಾಶ ಕೊಡಲಿಲ್ಲ ಅಂತ ಕೈ ನಾಯಕರು ಚರ್ಚೆಗಿಳಿದಿದ್ದಾರೆ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಮೂಡ ಹಗರಣ ಒಂದ್ ಕಡೆ ಬಹಳ ದೊಡ್ಡ ತಾರಕಕ್ಕೆ ಏರ್ತಾ ಇದೆ. ಬಿಜೆಪಿ ನಾಯಕರು ಈ ಮೊದಲೇ ಹೇಳಿದಂಗೆ ಸಿದ್ದರಾಮಯ್ಯನವರು ಕುರ್ಚಿ ಸೀಟು ಬಿಟ್ಟು ಕೊಡೋವರೆಗೂ ಕೂಡ ನಮ್ಮ ಪ್ರತಿಭಟನೆ ನಿಲ್ಲಲ್ಲ ಅಂತ. ಮತ್ತೊಂದು ವಿಚಾರ, ಕಾಂಗ್ರೆಸ್ ಪಾಳೆಯದಲ್ಲೇ ಚರ್ಚೆ ಕೊಡಬೇಕಾಗಿತ್ತು ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಏನ್ ಇನ್ಸೈಡ್ ಇದು? ನಿಜ ಅರುಣ್, ಯಾಕಂದ್ರೆ ಈ ಚರ್ಚೆಗೆ ಅವಕಾಶ ಕೊಟ್ಟಿದ್ದಿದ್ರೆ ಜೆಡಿಎಸ್ ಮತ್ತು ಬಿಜೆಪಿ ನಾಯಕರುಗಳು ಕೂಡ ಈ ಮೂಡ ಇದರಲ್ಲಿ ಕಾನೂನು ಬಾಹಿರವಾಗಿ ಸೈಟ್ ಗಳನ್ನ ಪಡೆದಿದ್ದಾರೆ ಅನ್ನುವಂತ ವಿಚಾರಗಳಿತ್ತು. ಸೊ ಅದೆಲ್ಲವನ್ನೂ ಕೂಡ ಪ್ರಸ್ತಾಪ ಮಾಡಿ ಬಿಜೆಪಿ ಮೇಲೆ ಮತ್ತು ಪ್ರತಿಪಕ್ಷಗಳ ಮೇಲೆ ಅಟ್ಯಾಕ್ ಮಾಡುವಂತಹ ಅವಕಾಶ ಕೂಡ ಇತ್ತು. ಈಗ ಅವಕಾಶ ನಿರಾಕರಣೆ ಮಾಡಿರೋದ್ರಿಂದ ತಪ್ಪಿತಸ್ಥ ಸ್ಥಾನದಲ್ಲಿ ಸರ್ಕಾರ ನಿಂತ್ಕೊಂಡಿದೆ, ಈ ರೀತಿಯಂತ ಅಭಿಪ್ರಾಯ ಜನರಲ್ಲಿ ಬರೋ ರೀತಿ ಆಗ್ತಾ ಇದೆ. ಚರ್ಚೆಗೆ ಅವಕಾಶ ಕೊಟ್ಟಿದ್ದಿದ್ರೆ ಎಲ್ಲರ ಬಂಡವಾಳ ಕೂಡ ಬಯಲು ಮಾಡಬಹುದು. ಯಾಕಂದ್ರೆ ಸರ್ಕಾರದ ಬಳಿ ಎಲ್ಲ ದಾಖಲೆಗಳಿದೆ ಅಂತೇಳಿ ನಗರಾಭಿವೃದ್ಧಿ ಸಚಿವರಾಗಿರುವಂತ ಬೈರತಿ ಸುರೇಶ್ ಕೂಡ ಹೇಳಿದ್ರು. ಆದ್ರೆ ಚರ್ಚೆಗೆ ಅವಕಾಶ ಕೊಡದೆ ನಿರಾಕರಣೆ ಮಾಡಿರೋದ್ರಿಂದ ಬೇರೆ ರೀತಿಯಾದಂತ ಮೆಸೇಜ್ ಪಾಸ್ ಆಗ್ತಾ ಇದೆ ಅನ್ನುವಂತ ಅಭಿಪ್ರಾಯ ಕಾಂಗ್ರೆಸ್ ವಲಯದಲ್ಲೇ ಕೇಳಿ ಬರ್ತಾ ಇದೆ. ಯಾರು ಇಂಥದನ್ನ ಸಲಹೆ ಕೊಟ್ಟಿದ್ದಾರೆ ಅನ್ನೋಂತ ಗೊತ್ತಿಲ್ಲ. ಯಾಕೆಂದ್ರೆ ಚರ್ಚೆಗೆ ಅವಕಾಶ ಮಾಡಿ ಕೊಟ್ಟಿದ್ದಿದ್ರೆ ನಿಶ್ಚಿತವಾಗಿಯೂ ನಾವು 135 ಜನ ಶಾಸಕರಿದ್ವಿ. ಬಿಜೆಪಿಯ ಯಾವುದೇ ಆರೋಪಗಳಿಗೂ ಉತ್ತರ ಕೊಡುವಂತ ಶಕ್ತಿ ಮುಖ್ಯಮಂತ್ರಿಗಳಿಗೂ ಇದೆ, ಜೊತೆಗೆ ಸಚಿವರಿಗೂ ಬಳಿ ಕೂಡ ದಾಖಲೆಗಳಿತ್ತು. ದಾಖಲೆಗಳನ್ನ ಇಟ್ಕೊಂಡು ನಾವು ಬಿಜೆಪಿಯನ್ನ ಹಣಿಯುವಂತ ಕೆಲಸವನ್ನ ಮಾಡಬಹುದಿತ್ತು. ಈಗ ಅವಕಾಶ ಕೊಡದೇ ಇರೋದ್ರಿಂದ ಏನಾಗಿದೆ, ಅಹೋರಾತ್ರಿ ಧರಣಿ ಮಾಡಿದ್ದಾರೆ. ರಾಜ್ಯಕ್ಕೆ ಬೇರೆ ರೀತಿಯಾದಂತ ಒಂದು ಸಂದೇಶ ರವಾನೆಯಾಗಿದೆ. ಚರ್ಚೆಗೆ ಅವಕಾಶವೇ ಕೊಡ್ಲಿಲ್ಲ ಅನ್ನುವಂಥದ್ದು ಹೆಚ್ಚು ಚರ್ಚೆ ಆಗ್ತಾ ಇದೆ. ಹೀಗಾಗಿ ಸರ್ಕಾರಕ್ಕೆ ಇದು ನಕಾರಾತ್ಮಕವಾದಂತಹ ಅಭಿಪ್ರಾಯ ಬರೋ ರೀತಿ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ ಅನ್ನುವಂತಹ ಅಭಿಪ್ರಾಯಗಳನ್ನ ಕಾಂಗ್ರೆಸ್ ಶಾಸಕರುಗಳೇ ಹೇಳ್ತಿದ್ದಾರೆ. ಹಾಗಾಗಿ ಈ ವಿಚಾರದಲ್ಲಿ ಕಾಂಗ್ರೆಸ್ ಎಲ್ಲೋ ಒಂದ್ ಕಡೆ ಎಡುತ್ತಾ ಅನ್ನುವಂತ ಪ್ರಶ್ನೆ ಕೂಡ ಕಾಂಗ್ರೆಸ್ ನಾಯಕರಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಅವರು ಥ್ಯಾಂಕ್ ಯು ಮಾರುತೇಶ್ ಎಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.